ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಅಥವಾ ತೊಂದರೆಗಳು ಎದುರಾಗುವ ಮುನ್ನ, ಕೆಟ್ಟ ದಿನಗಳು ಆರಂಭವಾಗುವ ಮುನ್ನ ದೇವರು ನಮಗೆ ಈ ಸೂಚನೆಗಳ ಕನಸಿನ ಮೂಲಕ ನೀಡುತ್ತಾನೆ. ತೊಂದರೆಗಳು ಎದುರಾಗುವ ಮುನ್ನ ದೇವರು ನಿಮಗೆ ಈ ಎಲ್ಲ ಕನಸುಗಳನ್ನು ನೀಡುತ್ತಾನೆ. ಆ ಕನಸುಗಳು ಯಾವುದೆಂಬುದಕ್ಕೆ ಸಂಪೂರ್ಣವಾಗಿ ಈ ವಿಡಿಯೋ ಮುಖಾಂತರ ನೋಡೋಣ. ಸೊ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಕನಸಿನಲ್ಲಿ ಮುಂದೆ ಬರುವ ಸಮಸ್ಯೆಗಳು ಅಥವಾ ತೊಂದರೆಗಳು ಸೂಚಿಸುವ ಸಾಧನವೆಂದು ಪರಿಗಣಿಸಲಾಗುತ್ತದೆ. ಕೆಲವೊಂದು ಕನಸುಗಳು ಶುಭ ಕನಸುಗಳಾದರೆ ಇನ್ನು ಕೆಲವೊಂದು ಅಶುಭ ಸೂಚನೆಗಳನ್ನು ನೀಡುತ್ತವೆ. ನಾವು ನಿದ್ರಾವಸ್ಥೆಯಲ್ಲಿ ಕಂಡಂಥ ಅದೆಷ್ಟೋ ಕನಸುಗಳು ನಾವು ಮರೆತಿರುವ ಸಂದರ್ಭವಿದೆ. ಕೆಲವೊಂದು ಕನಸುಗಳು ಮರೆಯಬೇಕೆಂದು ನಮ್ಮ ಮನಸ್ಸಿನಿಂದ ದೂರ ಉಳಿಯುವುದಿಲ್ಲ. ಸ್ವಪ್ನಶಾಸ್ತ್ರ ಪ್ರಕಾರ ಯಾವೆಲ್ಲ ಕನಸುಗಳು ಮುಂದೊಂದು ದಿನ ನಮ್ಮ ಜೀವನದಲ್ಲಿ ಎದುರಾಗಬಹುದಂಥ ಸಮಸ್ಯೆಗಳು ಅಥವಾ ತೊಂದರೆಗಳನ್ನು ಸೂಚಿಸುತ್ತವೆ. ನಮ್ಮ ಕನಸಿನ ಶಾಸ್ತ್ರದ ಪ್ರಕಾರ ನಾವು ಕನಸಿನಲ್ಲಿ ಜೈಲನ್ನು ನೋಡುವುದು ಶುಭವಲ್ಲ. ನೀವು ಯಾವುದೇ ತಪ್ಪನ್ನು ಮಾಡದೆ ಜೈಲಿನಲ್ಲಿ ಇರುವಂತೆ ಕನಸು ನೋಡಿದರೆ ಅದು ನಿಮ್ಮ ಮೇಲೆ ನಕಾರಾತ್ಮಕ ಶಕ್ತಿಗಳು ಪ್ರಭಾವ ಬೀರಲು ಪ್ರಯತ್ನಿಸುತ್ತಿರುವುದನ್ನು ಸೂಚಿಸುತ್ತದೆ. ಇದರ ಅರ್ಥ ನಿಮ್ಮ ಮೇಲೆ ನಕಾರಾತ್ಮಕ ಶಕ್ತಿ ಸೇರಿಕೊಳ್ಳುವುದು, ನಿಮ್ಮ ಮನಸ್ಸಿನಲ್ಲಿ ದೇವರ ಮೇಲಿದ್ದ ಭಕ್ತಿ ಕಡಿಮೆಯಾಗುವುದು, ಕೆಟ್ಟ ಕೆಲಸಗಳು ನಿಮ್ಮನ್ನು ತೊಡಗಿಸಿಕೊಳ್ಳುವಿರಿ. ಕನಸಿನಲ್ಲಿ ನಿಮ್ಮ ಬಾಯಿಯನ್ನು ಅಥವಾ ಕುತ್ತಿಗೆಯನ್ನು ಹಿಸುಕಿದಂತೆ ಕನಸನ್ನು ನೋಡುವುದು ಕೂಡ ನಕಾರಾತ್ಮಕ ಶಕ್ತಿ ನಿಮ್ಮ ಮೇಲೆ ಪ್ರಭಾವ ಬೀರಲಿದೆ ಎಂಬುದು ಸೂಚನೆಯಾಗಿರುತ್ತದೆ. ಕನಸಿನಲ್ಲಿ ಒಂದು ವೇಳೆ ನೀವು ಬೆಕ್ಕನ್ನು ನೋಡಿದರೆ ಅಂತಹ ಕನಸನ್ನು ಕೂಡ ಕೆಟ್ಟ ಕನಸೆಂದು ಹೇಳಲಾಗುತ್ತದೆ. ಬೆಕ್ಕಿನ ಕನಸನ್ನು ನೋಡಿದರೆ ಅಥವಾ ಕನಸಿನಲ್ಲಿ ನೀವು ಬೆಕ್ಕನ್ನು ನೋಡಿದರೆ ಯಾವುದೋ ವ್ಯಕ್ತಿ ನಿಮಗೆ ದ್ರೋಹವನ್ನು ಮಾಡಲಿದ್ದಾರೆ ಎಂಬುದಾಗಿದೆ. ಇದರ ಹೊರತಾಗಿ ನಿಮಗೆ ಕೆಟ್ಟ ದಿನಗಳು ಪ್ರಾರಂಭವಾಗುವ ಮುನ್ನ ಇಂಥ ಅಶುಭ ಕನಸುಗಳು ಬೀಳುತ್ತವೆ. ಬೆಕ್ಕುಗಳಲ್ಲದೆ ಕ್ರೂರ ಪ್ರಾಣಿಗಳು ದಾಳಿಯು ಅಶುಭ ಕನಸುಗಳಾಗಿರುತ್ತವೆ. ಮತ್ತು ನಿಮ್ಮ ಕನಸಿನಲ್ಲಿ ನೀವು ಯಾವುದೋ ಒಂದು ದಟ್ಟವಾದ ಕತ್ತಲ ಕೋಣೆಯಲ್ಲಿ ಸಿಲುಕಿಕೊಂಡಂತೆ ಕನಸನ್ನು ನೋಡಿದರೆ ಅಥವಾ ಯಾವುದೋ ಒಂದು ಕಟ್ಟಡದಲ್ಲಿ ಲಾಕ್ ಆಗಿರುವಂತೆ ಕನಸನ್ನು ನೋಡಿದರೆ ಅದು ನಿಮಗೆ ದೃಷ್ಟಿ ಶಕ್ತಿ ಕೊಡಬಹುದಾದ ಕಾಟವನ್ನು ಸಂಕೇತಿಸುತ್ತದೆ. ಇಂಥ ಸ್ಥಳಗಳಿಂದ ನಿಮಗೆ ಹೊರಬರಲು ಕೂಡ ಸಾಧ್ಯವಾಗದೇ ಇರುವಂತಾದರೆ ಒಂದು ದುಷ್ಟಶಕ್ತಿಗಳು ಕಾಟವೇ ಆಗಿರುತ್ತದೆ. ನೀವು ನಿಮ್ಮ ಜೀವನದಲ್ಲಿ ತೊಂದರೆಗಳನ್ನು ಎದುರಿಸುವ ಮುನ್ನ, ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಬಿರುಗಾಳಿಯನ್ನು ಏಳಿಸುವ ಮುನ್ನ ನೀವು ನಿಮ್ಮ ಕನಸಿನಲ್ಲಿ ಕೆಟ್ಟ ಕನಸುಗಳಾದ ಜೇಡರ ಹುಳುಗಳನ್ನು ಮತ್ತು ಜೇಡರ ಬಲೆಯನ್ನು ನೋಡುತ್ತೀರಿ. ಕನಸಿನಲ್ಲಿ ಎಷ್ಟೋ ಜೇಡಗಳನ್ನು ನೋಡಿರ್ತೀರಿ ಎಂಬುದು ಆಧಾರದ ಮೇಲೆ ಸಮಸ್ಯೆಗಳು ಎಣಿಸಲಾಗುತ್ತದೆ. ಹೆಚ್ಚು ಜೇಡಗಳನ್ನು ನೋಡಿದರೆ ಹೆಚ್ಚು ಸಮಸ್ಯೆಗಳು ಎದುರಾಗುತ್ತವೆ ಎಂದರ್ಥ. ಕನಸಿನಲ್ಲಿ ಡ್ರಮ್ ಬಾರಿಸುವುದನ್ನು ನೋಡುವುದು, ಪ್ರಯಾಣ ಮಾಡುವುದು ನೋಡುವುದು, ತಲೆ ಬೋಳಿಸಿಕೊಳ್ಳುವುದನ್ನು ನೋಡುವುದು ಶುಭವಲ್ಲ. ಇದು ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಸಾವಿಗೀಡಾಗಬಹುದು ಎಂಬುದನ್ನು ಸೂಚಿಸುತ್ತದೆ. ಇದು ಕೂಡ ಕುಟುಂಬದ ಸದಸ್ಯರ ಮರಣದ ಸೂಚನೆಯಾಗಿದೆ ಎಂದು ಸ್ವಪ್ನಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಮಧ್ಯರಾತ್ರಿ ಕೆಲವೊಂದು ಸಮಯದಲ್ಲಿ ಇದ್ದಕ್ಕಿದ್ದಂತೆ ಎಚ್ಚರವಾದಾಗ ನಾವು ಅದನ್ನು ಅಲ್ಲಗಳೆಯುತ್ತೇವೆ. ಇಂತಹ ತಪ್ಪನ್ನು ಮಾಡಲು ಹೋಗಬೇಡಿ. ಮಧ್ಯರಾತ್ರಿ ಹಾಗೂ ಮುಂಜಾನೆ ಇದ್ದಕ್ಕಿದ್ದಂತೆ ಎಚ್ಚರವಾಗುವುದು ನಿಮಗೆ ಯಾವುದೋ ಒಂದು ಸಕ್ರಿಯ ಪ್ರಭಾವವಾಗಿರುತ್ತದೆ. ಮಧ್ಯರಾತ್ರಿ ಹಾಗೂ ಮುಂಜಾನೆ ಯಾವ ಸಮಯದಲ್ಲಿ ಪದೇ ಪದೇ ಎಚ್ಚರವಾಗುವುದು ಏನಾಗುವುದು ಎಂಬ ಕೆಲವೊಮ್ಮೆ ರಾತ್ರಿ ಪದೇ ಪದೇ ನಮಗೆ ಎಚ್ಚರವಾಗುತ್ತದೆ. ಇಂತಹ ಘಟನೆಗಳು ಅನೇಕ ಬಾರಿ ನಿರ್ಲಕ್ಷಿಸುತ್ತೇವೆ. ಇದು ಯಾವುದೋ ಕೆಲಸದ ಒತ್ತಡದಿಂದ ಅಥವಾ ಮಾನಸಿಕ ಒತ್ತಡದಿಂದ ಸಂಭವಿಸುತ್ತಿರಬಹುದು ಎಂದು ತಪ್ಪಾಗಿ ಭಾವಿಸುತ್ತೇವೆ. ಈ ರೀತಿ ನೀವು ಅಂದುಕೊಳ್ಳುತ್ತಿದ್ದರೆ ಅದು ತಪ್ಪು. ರಾತ್ರಿ ಪದೇ ಪದೇ ಅದು ಯಾವಾಗಲೂ ನಿಮಗೆ ಎಚ್ಚರವಾಗುತ್ತಿದ್ದರೆ ಅದನ್ನು ನಿರ್ಲಕ್ಷಿಸಬೇಡಿ. ತಪ್ಪು, ಯಾಕೆಂದರೆ ಇದು ನಿಮ್ಮೊಂದಿಗೆ ಯಾವುದೋ ಒಂದು ಆತ್ಮ ಮಾತನಾಡಲು ಪ್ರಯತ್ನಿಸುತ್ತಿದೆ ಎಂಬುದು ಹೇಳುತ್ತದೆ. ಇದನ್ನು ನಾವು ನಿರ್ಲಕ್ಷಿಸುವುದರಿಂದ ಮತ್ತೊಂದು ದಿನ ದೊಡ್ಡ ಸಮಸ್ಯೆಗೂ ಗುರಿಯಾಗಬಹುದು. ರಾತ್ರಿ ಸಮಯದಲ್ಲಿ ನಿಮಗೆ ಯಾವಾಗಲೂ ಪದೇ ಪದೇ ಎಚ್ಚರವಾಗುತ್ತಿದ್ದರೆ ಅದು ಯಾವುದೋ ಒಂದು ಸೂಚನೆ ಎಂಬುದು ನಾವಿಲ್ಲಿ ತಿಳಿದುಕೊಳ್ಳೋಣ. ನಿಮಗೆ ಪ್ರತಿದಿನ ರಾತ್ರಿ 9 ಗಂಟೆಯಿಂದ 11 ಗಂಟೆಯವರೆಗೆ ನಡುವೆ ನಿಮಗೆ ಪದೇ ಪದೇ ಎಚ್ಚರವಾಗುತ್ತಿದ್ದು, ಎಷ್ಟೇ ಪ್ರಯತ್ನಿಸಿದರೂ ಮತ್ತೆ ಮರಳಿ ಮಲಗಲು ನಿಮಗೆ
ಸಾಧ್ಯವಾಗದೇ ಇದ್ದರೆ ಇದಕ್ಕೆ ನಿಮಗೆ ಒತ್ತಡವೇ ಮುಖ್ಯ ಕಾರಣವಾಗಿರಬಹುದು. ಒತ್ತಡದಿಂದಾಗಿ ನಿಮಗೆ ನಿದ್ರಿಸಲು ಸಾಧ್ಯವಾಗುತ್ತಿಲ್ಲ ಇರಬಹುದು. ಇನ್ನು ಕೆಲವೊಬ್ಬರು ಅತಿಯಾದ ಚಿಂತೆಯಲ್ಲಿದ್ದರೆ ಅಂತಹ ಸಂದರ್ಭದಲ್ಲೂ ರಾತ್ರಿ 9ರಿಂದ 11 ಗಂಟೆಯ ನಡುವೆ ನಮಗೆ ಪದೇ ಪದೇ ಎಚ್ಚರವಾಗುತ್ತಲೇ ಇರುತ್ತದೆ. ಈ ರೀತಿಯಾದ ತಣ್ಣೀರಿನಿಂದ ಒಮ್ಮೆ ನೀವು ಮುಖವನ್ನು ತೊಳೆದುಕೊಳ್ಳಿ. ಸಾಧ್ಯವಾದರೆ ಧ್ಯಾನ ಮಾಡಿ. ಮತ್ತು ನಕಾರಾತ್ಮಕ ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಮೇಲೆ ಪ್ರಭಾವ ಬೀರುತ್ತಿದ್ದರೆ ಅಥವಾ ನಕಾರಾತ್ಮಕತೆಯ ನಿಮ್ಮನ್ನು ಸೇರಿಕೊಳ್ಳಲು ಪ್ರಯತ್ನಿಸುತ್ತಿದ್ದರೆ ಅಂತಹ ಸಂದರ್ಭದಲ್ಲಿ ಪ್ರತಿನಿತ್ಯವೂ ನಿಮಗೆ ರಾತ್ರಿ 11 ಗಂಟೆಯಿಂದ ಮಧ್ಯರಾತ್ರಿ 1 ಗಂಟೆಯ ನಡುವೆ ಎಚ್ಚರಗೊಳ್ಳುತ್ತವೆ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ. ನಿಮಗೆ ಪ್ರತಿದಿನ ಪದೇ ಪದೇ ಹೀಗಾಗುತ್ತಿದ್ದರೆ ಅಂತಹ ಸಂದರ್ಭದಲ್ಲಿ ಎದ್ದು ಕುಳಿತು ಶಾಂತರಾಗಿ ನಿಮ್ಮ ಮನಸ್ಸಿನಲ್ಲಿ ಏನಾಗುತ್ತಿದೆ ಎಂಬುದನ್ನು ಯೋಚಿಸಿ. ಯಾವ ರೀತಿಯಾದ ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಬರುತ್ತಿದೆ ಎಂಬುದು ತಿಳಿದುಕೊಳ್ಳಿ. ಒಂದು ವೇಳೆ ಅದು ಕೆಟ್ಟ ಶಕ್ತಿ ಆಲೋಚನೆಗಳಾಗಿದ್ದರೆ ದೇವರನ್ನು ಸ್ಮರಿಸಿ. ಒಂದು ವೇಳೆ ಪ್ರತಿನಿತ್ಯ ನಿರಂತರವಾಗಿ ಮಧ್ಯರಾತ್ರಿ 12 ಗಂಟೆಯಿಂದ 2 ಗಂಟೆಯ ನಡುವೆ ಎಚ್ಚರವಾಗುತ್ತಲೇ ಇದ್ದರೆ ಅದು ಯಾವುದೋ ಒಂದು ಬಲವಾದ ಶಕ್ತಿ ಪ್ರಭಾವ ಆಗಿರುತ್ತದೆ. ನಿಮಗೆ ತಿಳಿಯದ ಒಂದು ಶಕ್ತಿ ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಲು ಈ ರೀತಿಯಾಗಿ ಮಾಡುತ್ತಿರಬಹುದು. ಹೀಗಾಗಿರುತ್ತದೆ ಸಮಯದಲ್ಲಿ ನೀವು ಅದು ನಕಾರಾತ್ಮಕ ಶಕ್ತಿಯೋ ಅಥವಾ ನಕಾರಾತ್ಮಕ ಶಕ್ತಿಯೋ ಎಂಬುದು ತಿಳಿದುಕೊಳ್ಳಿ. ಇಲ್ಲವಾದರೆ ಅದು ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ಸೃಷ್ಟಿಸಬಹುದು. ಅದು ನಿಮ್ಮನ್ನು ಜೀವನ ಪರ್ಯಂತ ನರಳುವಂತೆ ಮಾಡುತ್ತದೆ. ಹೀಗಾಗಿ ಈ ರೀತಿಯಾದಾಗ ಸ್ವಲ್ಪ ಎಚ್ಚರವಾಗಿರಬೇಕು. ಒಂದು ವೇಳೆ ನಿಮಗೆ ಪ್ರತಿದಿನ ಮುಂಜಾನೆ 3 ಗಂಟೆ ಅಥವಾ 3 ಗಂಟೆಯಿಂದ 5 ಗಂಟೆಯ ನಡುವೆ ಎಚ್ಚರವಾಗುತ್ತಿದ್ದರೆ ಅದು ನಿಮ್ಮ ದೈವಿಕ ಶಕ್ತಿಯ ಪ್ರಭಾವವಾಗಿರುತ್ತದೆ. ಈ ಸಮಯದಲ್ಲಿ ದೈವಿಕ ಶಕ್ತಿಯ ಸಂಚಾರದ ಸಮಯವು ಎಂದು ಪರಿಗಣಿಸಲಾಗುತ್ತದೆ. ಹಾಗಾಗಿ ನಿಮಗೆ ಈ ಸಮಯದಲ್ಲಿ ಎಚ್ಚರವಾಗುವುದು ಎಂದರೆ ದೇವರು ಅಥವಾ ದೇವತೆಗಳು ನಿಮಗೆ ಆಶೀರ್ವಾದವನ್ನು ನೀಡಲು ಬಯಸುತ್ತಿದ್ದಾರೆ ಎಂಬುದಾಗಿರುತ್ತದೆ. ನಿಮಗೆ ಈ ರೀತಿಯಾದ ನಿಮಗೆ ಇಷ್ಟ ದೇವರು ಅಥವಾ ಇಷ್ಟ ದೇವತೆಯನ್ನು ಪೂಜಿಸಬೇಕು ಅಥವಾ ಸ್ಮರಿಸಬೇಕು. ಇದರೊಂದಿಗೆ ದೇವರ ನಾಮವನ್ನು ನೀವು ಜಪಿಸಬೇಕು.